ಕಾಂಗ್ರೆಸ್ ಪಕ್ಷಕ್ಕೆ ವಿಜಯಮಾಲೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನಮ್ಮದು ಅಭೂತಪೂರ್ವ ಗೆಲುವು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಾದ ಸಿಪಿ ಯೋಗೇಶ್ವರ್, ಯಾಸಿರ್ ಅಹಮದ್ ಖಾನ್ ಪಠಾಣ್ ಮತ್ತು ಅನ್ನಪೂರ್ಣ ತುಕಾರಾಂ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. 3 ಕ್ಷೇತ್ರಗಳ ಕಾಂಗ್ರೆಸ್ ಪಕ್ಷ ವಿಜಯೋತ್ಸವ ಪ್ರಯುಕ್ತ ಬೈರಗಾನಪಲ್ಲಿ ಗ್ರಾಮದ ಹಿರಿಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಸಂಜಯ್ ರೆಡ್ಡಿ ಹಾಗೂ ಪಕ್ಷದ ಅಭಿಮಾನಿಗಳು ಗ್ರಾಮದಲ್ಲಿ ಪಟಾಕಿ ಸಂಭ್ರಮ ವಿಜಯೋತ್ಸವ ಆಚರಿಸಿದರು. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಮನ್ನಣೆ ನೀಡಿ ಅಭಿವೃದ್ಧಿಪಡಿಸುವ ಜನತೆಯ ಈ ಗೆಲುವಿಗೆ ಸಾಕ್ಷಿಯಾಗಿದೆ. ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸಿದ ಪ್ರತಿಯೊಬ್ಬ ಮತದಾರರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಉತ್ತಮ ಆಡಳಿತದಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಶಕ್ತಿ ಮತ್ತು ಕಾರ್ಯಕರ್ತರ ಅವಿರತ ಪ್ರಯತ್ನದಿಂದ ಈ ಯಶಸ್ಸು ಸಾಧ್ಯವಾಗಿದೆ. ಈ ಗೆಲುವು ನಮ್ಮ ಪಕ್ಷದ ಸಂಕಲ್ಪ ಮತ್ತು ಜನಪರ ಆಡಳಿತ ಶಕ್ತಿಯನ್ನ ಸಾಬೀತುಪಡಿಸಿದೆ. ಕರ್ನಾಟಕ ಉಪಚುನಾವಣೆ 2024, ಚನ್ನಪಟ್ಟಣ ಉಪಚುನಾವಣೆ 2024, ಶಿಗ್ಗಾಂವ್, ಸಂಡೂರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಏನು ಕರ್ನಾಟಕದಲ್ಲಿ ನಡೆದಂತಹ 3 ಉಪಚುನಾವಣೆಗಳಲ್ಲಿ ಗೆಲುವು ಸಾಧಿಸಿದ್ದೀವಿ. ಸರ್ಕಾರ ಕೆಲಸ ಮಾಡ್ತಿರೋ ವೈಖರಿ, ಸರ್ಕಾರ ಮಾಡ್ತಿರೋ ಅಭಿವೃದ್ಧಿ ಜನಗಳಿಗೆ ಮೆಚ್ಚುಗೆ ಆಗಿದೆ ಮತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಏನು ಜನಗಳಿಗೆ ತಲುಪ್ತಾ ಇದೆ ಅದಕ್ಕೆ ಜನರು ನಮಗೆ ಏನು ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ. ಇದು ನಮ್ಮ ಕಾರ್ಯಕರ್ತರಿಗೆ ಒಂಥರ ಶಕ್ತಿ ತುಂಬಿದಂಗಾಗಿದೆ. ಮುಂದಿನ ಚುನಾವಣೆಗಳಿಗೆ ಇದು ದಿಕ್ಸೂಚಿ ಆಗಲಿದೆ. ಪ್ರತಿಯೊಬ್ಬ ಕಾರ್ಯಕರ್ತನು ಯಾರೂ ಮನೆಯಲ್ಲಿರಲಿಲ್ಲ, 3 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ನಾಯಕರುಗಳಂತೂ ಅಲ್ಲೇ ಬೀಡು ಬಿಟ್ಟು ಕಾಂಗ್ರೆಸ್ನ ಏನು ಈ ದೇಶಕ್ಕೆ ಕೊಡುಗೆ ಕೊಟ್ಟಿದೆ, ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಜನರಿಗೆ ಮನವರಿಕೆ ಮಾಡಿಕೊಟ್ಟು BJP ಮತ್ತು ಕುಮಾರಸ್ವಾಮಿ ಅವರ ಅಹಂಕಾರವನ್ನು ಮುರಿದು ಕಾಂಗ್ರೆಸ್ಸು ಜಯಬೇರಿ ಗಳಿಸಿದೆ. ನಮಗೇನು ಈಗಾಗಲೇ 136 ಸೀಟ್ ಇತ್ತು, ಅದ್ರ ಜೊತೆಗೆ ಇನ್ನೊಂದು 2 ಎಕ್ಸ್ಟ್ರಾ ಆಗಿ 138 ಸೀಟುಗಳಾಗಿ ನಮ್ಮ ಸರ್ಕಾರ ಸುಭದ್ರವಾಗಿದೆ. ಯಾವ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದು ಮಾಡಿ ಜನಗಳಲ್ಲಿ ವಿಷ ತುಂಬುವಂಥ ಕೆಲಸ ಮಾಡ್ತಾಯಿದ್ರು ಅಶೋಕ್ ಅವರು, ವಿಜೇಂದ್ರ ಅವರು, ಕುಮಾರಸ್ವಾಮಿ ಅವರು, ಇದಕ್ಕೆಲ್ಲ ಮತದಾರರು ತಕ್ಕ ಉತ್ತರ ಕೊಟ್ಟಿದ್ದಾರೆ, ತಿರುಗೇಟು ನೀಡಿದ್ದಾರೆ. ಅಭಿವೃದ್ಧಿ ಕಡೆ ನಮ್ಮ ಓಟ್ ಯಾವತ್ತೂ ಇರುತ್ತೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ 3 ಕ್ಷೇತ್ರಗಳ ಮತದಾರರಿಗೂ ಹಾಗೂ ನಮ್ಮ ಕಾರ್ಯಕರ್ತರಿಗೂ ನಾನು ಈ ಮೂಲಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಜೈ ಹಿಂದ್.